ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. 7th floor. ಇದೆಂಥ ಅದ್ಭುತ. ಈ ಜಗತ್ ಇಷ್ಟೊಂದ್ ಚಿಕ್ಕದ. ನಿನ್ನೆ ಟ್ರೈನು, ಇವತ್ತು ಲಿಫ್ಟ್. 7th ಫ್ಲೋರ್ ಅಲ್ಲಿ. ಓ, ಸಾಫ್ಟ್ವೇರ್ ಕಂಪ್ನಿನಾ? ನೀವ್ ಅಲ್ಲಿ ಕೆಲಸ ಮಾಡ್ತೀರಾ? ನಾನು ಇವತ್ತರೆಗೂ ನೋಡೇ ಇಲ್ವಲ್ಲ. ಅದ್ರ ಪಕ್ಕದಲ್ಲಿರೋದೇ ನನ್ನ ಆಫೀಸು. ಹೇಗ್ ನೋಡಕ್ಕಾಗತ್ತೆ? ನಾನ್ ಇವತ್ತೇನೇ ಜಾಯ್ನ್ ಆಗ್ತಿರೋದು. ಇಸ್ ಇಟ್? ಹಾಗಿದ್ರೆ ಒಂದ್ ವಿಷಯ ಹೇಳ. ಯು ಆರ್ ದ ಲಕಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ನೌ. ನನ್ನನ್ನ ನೋಡಿ ನೀವು ಕೆಲ್ಸಕ್ಕೆ ಜಾಯ್ನ್ ಆದ್ರೆ ಇದಕ್ಕಿಂತ ಒಳ್ಳೆ ಆರಂಭ ಯಾವುದೂ ಇಲ್ಲ. ಥ್ಯಾಂಕ್ ಯು. ಸಾರಿ. ಇದನ್ನೆಲ್ಲ ನಾನ್ ಸುಮ್ನೆ ಹೇಳಲಿಲ್ಲ. ಲಾಯರ್ ಆಗಿರೋ ನಮ್ಮವ ಕೆಲವೊಂದು ಇಂಪಾರ್ಟೆಂಟ್ ಕೇಸ್ ತಗೊಳ್ಳೋದಕ್ಕೆ ಮುಂಚೆ ನನ್ನ ನೋಡ್ಕೊಂಡೇ ಹೋಗ್ತಾರೆ. ಸೋತ್ ಹೋಗೋಂತ ಕೇಸ್ ಆಗಿದ್ರು ಕೂಡ ಅವತ್ ನಮ್ಮವ ಖಂಡಿತ ಗೆದ್ದೇ ಗೆಲ್ತಾರೆ. ನನ್ನನ್ನು ನೋಡ್ಕೊಂಡು ಹೋಗಿ ಲಾಟ್ರಿ ಟಿಕೆಟ್ ತಗೊಂಡ ನಮ್ಮ ಮೂರ್ನವನೊಬ್ಬನ್ಗೆ 50 ಲಕ್ಷ ರೂಪಾಯಿ ಬಂತು. ನನ್ನನ್ನು ನೋಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಇನ್ಮೇಲೆ ನಿಮ್ಗೆ ಎಲ್ಲ ಒಳ್ಳೇದೇ ಆಗತ್ತೆ. ಅಯ್ಯೋ ದೇವ್ರೆ, ಇದೇನಾಯ್ತು? ನೀವ್ ಹೆದರ್ಕೋಬೇಡಿ, ನಾನ್ ಜೊತೆಲಿದ್ದೀನಲ್ಲ. ಇದು ಇಲ್ಲಿವರೆಗೂ ಈ ತರ ಆಗಿರ್ಲಿಲ್ಲ. ಕರೆಂಟ್ ಹೋಗಿದೆ. ಅದೇ ಅನ್ಕೊಂಡೆ. ನೀವೇನು ಚಿಂತೆ ಮಾಡ್ಬೇಡಿ, ಇಲ್ಲಿ 3 ಜನರೇಟರ್ ಇದೆ. ಶೋ, ಇಟ್ಸ್ ಆಲ್ರೆಡಿ 10. ಜಾಯ್ನ್ ಆಗೋ ದಿನಾನೇ ಲೇಟಾ? ನೀವ್ ಚಿಂತೆ ಮಾಡ್ಬೇಡಿ. ನೀವ್ ನನ್ನನ್ನು ನೋಡ್ಕೊಂಡು ಹೋದ್ರೆ. ಮುತ್ತುರಾಜು. ಹಲೋ ಹಲೋ ಮುತ್ತುರಾಜು. ರಾಜೇಂದ್ರ, ಯಾರಾದ್ರೂ ಇದೀರಾ ಅಲ್ಲಿ? ನಾವ್ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡಿದೀವಪ್ಪ. ಹಲೋ. ಲಿಫ್ಟ್ಗೆ ಅಂತಾನೆ 4 ಜನ ಮೆಕ್ಯಾನಿಕ್ ಇದ್ದಾರೆ. ಇವತ್ತೆಲ್ಲಿ? ಅದೇ ನನಗೂ ಗೊತ್ತಾಗ್ತಿಲ್ಲ. ಮುತ್ತುರಾಜು, ಯಾರಾದ್ರೂ ಬಂದು ಕಾಪಾಡ್ರಪ್ಪ. ಏಯ್ ಸತ್ಯರಾಜು, ಎಲ್ಲಪ್ಪ ಇದ್ದೀರಾ? ಸತ್ಯರಾಜು. ಕಿರ್ಚ್ಬೇಡ ಕಣಯ್ಯ, ಬಂದೆ. ಈ ಲಿಫ್ಟ್ ರೆಡಿ ಮಾಡಿ. ರಾಜೇಂದ್ರ, ನೀನ್ ಬೇಗ ಬರ್ಲಿಲ್ಲ ಅಂದ್ರೆ ಅಷ್ಟೇ ಇಲ್ಲಿ. ಮುತ್ತುರಾಜ ಪ್ಲೀಸ್. ಹಲೋ. ಬಂದೆ. ಕಾಪಾಡಿ ಕಾಪಾಡಿ, ಯಾರಾದ್ರೂ ಬಂದು ಕಾಪಾಡಿ. ಈ ಫ್ಲೋರ್ ಬಾಕ್ಲು ತೆಗ್ ನೋಡೋಣ. ಸ್ವಲ್ಪ ಗ್ಯಾಪ್ ಇರು, ಎಳ್ದು ಬಿಡೋಣ. ಏಯ್ ಹಲೋ. ನೀವ್ ಹೆದರ್ಕೋಬೇಡಿ, ನಾನ್ ಕರಿತೀನಿ. ಮುತ್ತುರಾಜ. ಲೇ ರಾಜೇಂದ್ರ, ಉಸಿರಾಡಕ್ ಆಗ್ತಿಲ್ವೋ? ಲೇ ಯಾಕೆ ಸರ್ ಟೆನ್ಷನ್ ಆಗ್ತಾ ಇದ್ದೀರಾ? ಯಾರೋ ಹುಚ್ಚ ತಗೊಳಕೊಂಡ್ಬಿಟ್ಟಿದ್ದಾನೆ. ಲೇ ಬನ್ರೋ. ಲೇ ಉಸಿರಾಡಕ್ ಆಗ್ತಿಲ್ಲ ಕಣ್ರೋ. ಕಿರ್ಚ್ಬೇಡಿ ಸರ್, ತೆಗಿತಾ ಇದೀವಿ ತಾನೆ. ಲಿಫ್ಟ್ ರಿಪೇರಿ ಸರ್. ನಿನ್ ಮೇಲೆ ನೋಡ. ಲೇ ಇಲ್ಲಿ ಕಣೋ, ಕೆಳಗೆ. ರಾಜೇಂದ್ರ, ಇವಾಗ ತೆಗಿಯೋ. ಓಪನ್ ಮಾಡ. ಅದ್ ತೆಗಿ ಈಗ. ಅಯ್ಯೋ, ಹೆಂಗೋ ಮೇಲ್ ಬರೋದು? ಸರ್ ಹಂಗೆ ಜಂಪ್ ಮಾಡಿ ಮೇಲ್ ಬನ್ನಿ. ಹೌ? ಇಟ್ಸ್ ಆಲ್ರೆಡಿ ಲೇಟ್ ಫಾರ್ ಮೀ. ಓ ಮೈ ಗಾಡ್. ಮೊದಲು ಇವ್ರು ಬರ್ಲಿ. ಅವ್ರ ನಂಗೆ ಎತ್ಕೊಟ್ಬಿಡಿ. ಯಾ. ಎತ್ಕೊಡಿ ಸರ್. ಸಾರಿ, ದಿಸ್ ಸೈಡ್. ಓ ಗಾಡ್. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ, ನಾನು ಹೆಗ್ಲೆ ಮೇಲೆ ಹತ್ತಿ ಮೇಲ್ ಬನ್ನಿ. ಡೈಲಿ ಎಕ್ಸರ್ಸೈಸ್ ಮಾಡೋದ್ರಿಂದ ಒಳ್ಳೆ ಸ್ಟ್ರೆಂತ್. ಓ ಗುಡ್ ಐಡಿಯಾ. ಬೆಂಡ್ ಲಿಟಲ್ ಮೋರ್. ಓಕೆ. ಲಿಟಲ್ ಮೋರ್. ಓ. ಲಿಟಲ್ ಮೋರ್. ಓಕೆ. ಅಯ್ಯೋ. ನೋಡ್ಕೊಂಡು ಬನ್ನಿ. ಪ್ರಾಜೆಕ್ಟ್ ಮಾಡಿದೀರಾ ನೀವು? ರಾಜೇಂದ್ರ, ಎತ್ಕೊಳ್ಳು. ಲಾಸ್ಟ್ ವೀಕಲ್ಲೇ ಡೆಡ್ಲೈನ್ ಕೊಟ್ಟಿದ್ರು. ಹೌದಾ? ಬಟ್ ನಂಗೆ ಅದು ಮಾಡೋಕ್ಕಾಗಿರ್ಲಿಲ್ಲ. ಮಾಡಿದೀರಾ? ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರಾಮು. ಹಾಯ್. ಗುಡ್ ಮಾರ್ನಿಂಗ್ ಲಕ್ಷ್ಮೀ ದೇವಿ. ಮಾರ್ನಿಂಗ್ ಸರ್. ಹೌ ಇಸ್ ಯುವರ್ ಮದರ್? ಓ, ಶಿ ಇಸ್ ಫೈನ್. ಸರ್ ನಿಮ್ ಬೆನ್ನಿಂದ ಏನ್ ಸರ್ ಚಪ್ಲಿ ಮಾರ್ಕು? ಏನ್ ಸರ್ ಅಷ್ಟೊಂದು ಗಲೀಜು? ಇಲ್ಲ ಆ ಕಡೆ. ಶಿವ, ಅದನ್ನ ಸ್ವಲ್ಪ ಒರೆಸ್ಬಿಡೋ. ಒರ್ಸಿದ್ರೆ ಜಾಸ್ತಿ ಆಗ್ಬಿಡುತ್ತೆ. ಸರ್ ಯಾರಾದ್ರೂ ಹೊಡೆದ್ರ? ನನ್ನನ್ನು ಯಾರೋ ಹೊಡಿತಾರೆ. ಇಲ್ಲಾಂದ್ರೆ ಚಪ್ಲಿ ಮಾರ್ಕ್ ಶರ್ಟಿಗೆ ಹಂಗ್ ಬರುತ್ತೆ. ನೀನು ಹೋಗಿ ಒಂದ್ ಟೀ ತಗೊಂಡ್ ಬಾ. ಟೀನಾ? Mr. Paneerselvam. Yes, sir. Did you call the engineer? I will call him now, sir. Did I not tell you earlier? What the hell are you doing here? I want the plan by 2 p.m. today. Yes, sir. Mr. Ramanujan, come to my room. ಬೆಳ್ಳಂದೂರಲ್ಲಿ ಹೊಸ ಬ್ಲಾಕ್ ಫ್ರಂಟ್ ಎಲಿವೇಶನ್ ಕೆಲಸ ಆಗ್ಬೇಕಾದ್ರೆ ನೀನೇನ್ ಆಕಾಶ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಬಿಲ್ಡಿಂಗ್ ಇನ್ನ ಕೆಳಗಿಂದ ಮೇಲ್ ನೋಡಿದ್ರೆ ಆಕಾಶ ನೋಡ್ಬೋದು ಸರ್. ನೀನೇನ್ ದೊಡ್ಡ ಕಾಮಿಡಿಯನ್ನ? ನೀನ್ ಕಾಮಿಡಿಯಲ್ಲಿ ನಡೆಯಲ್ಲ. ವೆಂಟಿಲೇಷನ್ ಕೆಳಗಡೆ ಫ್ರಂಟ್ಗೆ 6 ಇಂಚ್ ಪ್ರೊಜೆಕ್ಷನ್ ಬೇಕು ಅಂತ ಹೇಳಿರ್ಲಿಲ್ವಾ? ಅದು ಪ್ಲಾನ್ ಅಲ್ಲಿ ಇಲ್ಲ ಸರ್. ಚೇಂಜ್ ಮಾಡಕ್ ಹೇಳಿದ್ದೆ ತಾನೆ, ಅದನ್ನೇ ಕೇಳ್ತಿರೋದು. ಪ್ಲಾನ್ ನಲ್ಲಿ ಯಾವುದೇ ತರದ ವ್ಯತ್ಯಾಸ ಇರಬಾರ್ದು ಅಂತ ನೀವ್ ಹೇಳಿದ್ರಿ. ನನ್ನ ಹತ್ರನೇ ಆರ್ಗ್ಯೂ ಮಾಡ್ತೀಯಾ? ಕೂಡ್ಲೆ ಅದನ್ನ ಚೇಂಜ್ ಮಾಡಿ ಸರಿ ಮಾಡು. ಅದಾದ್ಮೇಲೆ ಜಯನಗರ್ಗೆ ಹೋಗ್ಬೇಕು. ರಂಗಣ್ಣ ಸ್ವಾಮಿ ಪ್ಲಾಟ್ ಅಗ್ರಿಮೆಂಟ್ ಆಗಿದೆ. ಜಾಗ ನೋಡ್ಬೇಕು, ಸಾಯಿಲ್ ಟೆಸ್ಟ್ ಮಾಡ್ಬೇಕು. ಓಕೆ. ಐ ವಿಲ್ ಗಿವ್ ಯು 2 weeks ಟೈಮ್. ಪ್ಲಾನ್ ಕಾಸ್ಟ್ ಎಲ್ಲ ನನಗೆ ಸಬ್ಮಿಟ್ ಮಾಡ್ಬೇಕು. ಓಕೆ ಸರ್. ಅಂಡ್ ಒನ್ ಮೋರ್ ಥಿಂಗ್, ಆಗಾಗ ಊರಿಗೆ ಹೋಗೋದನ್ನ ನಿಲ್ಸು. ಅದು ಅಮ್ಮ ಬಾತ್ರೂಮ್ ನಲ್ಲಿ ನೋಡು, ಮಾಡ್ಬೇಕಾದ ಕೆಲಸನ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಮಾಡಿ ಮುಗಿಸ್ಬೇಕು. ಅಂಡರ್ಸ್ಟ್ಯಾಂಡ್ ಸರ್? ನಿಂದೆಲ್ಲ ಬೋಟು ನಂಗೆ ಗೊತ್ತಿಲ್ಲ ಕಣ. ಕೆಲ್ಸಕ್ಕೆ ಹೋಗಿದ್ದ?
ಕೋರೆ ಮುನ್ನೂರು ಕೋರೆ ಮುನ್ನೂರು ಕೋರೆ ಮುನ್ನೂರು ಕೋರೆ ಮುನ್ನೂರು ಬರ್ರಿ 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 ಬನ್ನಿ ಬನ್ನಿ ಸೂಪರ್ ಮೀನು ಬನ್ನಿ ಕೋರೆ ಮುನ್ನೂರು ಕೋರೆ ಮುನ್ನೂರು ಕೋರೆ ಮುನ್ನೂರು ಬರ್ಬೇಕು. 275 ಕೊಡ್ತೀರಾ? ಸರಿ 250 ಕೊಡಿ. ನಿನ್ನ ಹತ್ರ ಯಾರಾದ್ರೂ ಮೀನ್ ರೇಟ್ ಕೇಳಿದ್ರೆ ಅಷ್ಟೇ. ಅವ್ನು ಹೇಳ್ತಿರೋದು ಏನ್ ಗೊತ್ತಾ, 2 ಕೆಜಿಗೆ 275 ಅಂತ. 2 ಬೂಟಿ 250. ಮುಂದಿನ ವಾರ ಬನ್ನಿ. ಮುಂದಿನ ವಾರನೇ ಬರೋಣ. ಸರಿ 1 ಕೆಜಿ ಸಾಕು. 200 ರೂಪಾಯಿ ಕೊಡ್ತೀಯ? ಮೀನ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಸ್ವಾಮಿ, ಇನ್ನೊಂದು 250 ರೂಪಾಯಿ ಕೊಟ್ಬಿಡಿ. ಒಂದ್ ವ್ಯಾಪಾರ ಅಂದ್ಮೇಲೆ ಹಂಗೆ ಹಿಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. 2 ಕೆಜಿಗೆ 225 ಬರಲ್ಲ ಸ್ವಾಮಿ. 225 ರೂಪಾಯಿ. ಬೇಗ ಬೇಗ ದುಡ್ಡು ಕೊಡು, ಹೋಗ್ಬಿಡೋಣ. ಜೀವನ ಮಾಡೋದು. ಮೀನ್ ತಗತಾವ. ಚಿಕ್ಕದೆಲ್ಲ ಹಾಕ್ಬೇಡ, ದೊಡ್ಡದೊಡ್ಡದೇ ಹಾಕು ಸರಿಗೆ. ಎಲ್ಲ ದೊಡ್ಡಿನೇ ಸಾರ್ ತಗೊಳ್ಳಿ. ಈಗ ಹಿಡ್ಕೊಂಬಂದಿರ್ಬೇಕಿದು. ಕೋರೆ ಮುನ್ನೂರು ಕೋರೆ ಮುನ್ನೂರು ಕೋರೆ ಮುನ್ನೂರು ಕೋರೆ 30 ವರ್ಷಕ್ಕೂ ಜಾಸ್ತಿ ಆಯ್ತು ನೀವು ಕರ್ನಾಟಕಕ್ಕೆ ಬಂದು, ಆದ್ರೆ ಇನ್ನೂ ಕೂಡ ನೀವು ಸರಿಯಾಗಿ ಕನ್ನಡನ ಕಲೀಲೇ ಇಲ್ಲ. ಯಾಕಣ್ಣ ಹಿಂಗೆ ನೀವು? ನನಗಂತೂ ಅರ್ಥನೇ. ಇಂಜಿನಿಯರಿಂಗ್ ಓದಿರೋ ನೀನು 50 ರೂಪಾಯಿ ಸುಮ್ನೆ ಕೊಡಕ್ ಹೋಗಿದ್ದೆ. ಇದಿಟ್ಕೊಳ್ಳಿ, ಕೀ ಕೊಡಿ, ನಾನು ಓಡಿಸ್ತೀನಿ. ಮಾಸ್ಟ್ರೇ, ನಾನು ಡ್ರೈವಿಂಗ್ ಕಲಿಯೋಣ ಅಂತಿದ್ದೀನಿ. ನೀವೇ ನಂಗೆ ಡ್ರೈವಿಂಗ್ ಹೇಳ್ಕೊಡ್ಬೇಕು. ಮಾಡೋಣ. ರಾಮು ಇವ್ರು ಯಾರು ಅಂತ ಗೊತ್ತಾಯಿಲ್ಲ. ನಾನು ಹೊಸ ಸ್ಟೂಡೆಂಟ್ ನಾಗರಾಜ್ ಅಂತ ಹೆಸರು. ನಾಗರಾಜ್ ಈಗ ಒಂದು ಕೆಲಸ ಮಾಡಿ, ಆ ನಿಂತಿರೋ ಕಾರೊಳಗೆ ಕೂತ್ಕೊಂಡು ಕ್ಲಚ್ ಹಿಡ್ಕೊಂಡು ಗೇರ್ ಹಾಕ್ತಾ ಇರಿ. 1 2 3 4 4 3 2 1. ಒಂದ್ ವಾರ ಹಂಗೆ ಹೋಗ್ಲಿ. ಬಪ್ಪ ನೀನು 1 2 ಈ ಬೆಕ್ಕಣ್ಣ ಎಲ್ಲಿಗೆ ಹೋದ? 4 2 3. ಬೆಕ್ಕಣ್ಣವನೇ. ಮೀನ್ ಕ್ಲೀನ್ ಮಾಡೋದಕ್ಕೆ ಬೆಕ್ಕಿನ ಕಣ್ಣು ನಾಯಿ ಕಣ್ಣು ಅಂತ ಏನು ಬೇಡ, ನಾನೇ ಮಾಡ್ತೀನಿ ನಡಿ. ಮತ್ತಿವತ್ತು ಸಾಂಬಾರ್ ಸರಿಗ್ ಮಾಡಿಲ್ಲ ಅಂದ್ರೆ ಅಷ್ಟೇನೆ. ಮಾಡಿರೋ ಅಡ್ಗೆ ಎಲ್ಲ ಒಂದ್ ವಾರದಿಂದ ಹಂಗೆ ಇದೆ. ಇವತ್ತು ಮೀನ್ ಅಡ್ಗೆ ಮಾಡೋದ್ರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಹೆಂಗೆ? ಇಲ್ಲೋಡು, ಇದರ ಕಣ್ಣನ್ನ ಪಚಕ್ ಅಂತ ತೆಗೆದು ಇದ್ರ ಬಾಲನ ಕತ್ತರಿಸಿ ಚಾಕು ತಗೊಂಡು ಹಾಗೆ ಇದನ್ನ ಒರೆದು ಕೆಂಪು ಮೆಣಸಿನ ಪುಡಿನಲ್ಲಿ ಚೆನ್ನಾಗಿ ನೆನೆಸಿ ಕುದಿತಿರೋ ಎಣ್ಣೆಲಿ ಹಂಗೆ ಲಬಕ್ ಅಂತ ಬಿಟ್ಬಿಟ್ರೆ ಬಾಯಲ್ಲಿ ನೀರು ಬರ್ತಿದೆ. ಕೂಗ್ದಾಗ ಬರ್ದೇ ಇದ್ದಾಗ್ಲೇ ಅನ್ಕೊಂಡೆ ಮಿಕ್ಕಿರೋನೆಲ್ಲ ತಿಂದು ಖಾಲಿ ಮಾಡಿದ್ಯಾ? ರಾಮು, ಇವನಿಲ್ಲಿರೋವರೆಗೂ ಯಾವ್ದನ್ನು ವೇಸ್ಟ್ ಆಗೋಕ್ ಸಾಧ್ಯ ಇಲ್ಲ. ಶಾರ್ಪ್ ಆಗಿರೋ ಒಂದ್ ಕತ್ತಿನ ಎತ್ತಿಟ್ಟಿರೋ, ನಾನು ಹೋಗಿ ಇದನ್ನ ಕ್ಲೀನ್ ಮಾಡ್ಕೊಂಡು ಹೋಗ್ತೇನೆ. If you're not getting the house, give the money back. ಮರ್ಯಾದೆಯಿಂದ ಕಾಸು ಕೊಡ್ತೇ ಇಲ್ವಾ? Nothing doing. I'm not giving the money anymore. ಏನ್ ಅನ್ಕೊಂಡಿದ್ಯಾ? Hey, don't try to cheat me. I'll call the police. ಮನೆ ಸಿಗ್ಲಿಲ್ಲ ಅಂದ್ರೆ ನನ್ ತಪ್ಪಲ್ಲ. ನಾನ್ ಬೆಳಿಗ್ಗೆಯಿಂದ ಬಿಸಿಲಲ್ಲಿ ನಾಯಿ ತರ ಸುತ್ತಾಡ್ತಿದ್ದೀನಲ್ವಾ, ನೀ ನನ್ಗೆ 200 ರೂಪಾಯಿ ಕೊಡ್ಲೇಬೇಕು. Do you know what you're asking? ನಮ್ ಬಿಲ್ಡಿಂಗ್ ಕೆಲಸ ಮಾಡುವಂತ ಹುಡುಗಿನೇ. ಬನ್ನಿ, Are you trying to cheat me? Do you want me to take you to police? You're trying to cheat me, huh? ಈ ತರ ನಾನು ತುಂಬಾ ಜನನ ನೋಡಿದೀನಿ. ನನ್ನೇನ್ ಬಕ್ರ ಅನ್ಕೊಂಡಿದ್ಯಾ? How can you talk like this so ruthlessly? ಏನು ಏನಾಯ್ತು? ಹಲೋ, ಹಾಯ್. ಬಾಡ್ಗೆಗೆ ಒಂದ್ ಮನೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿಗೆ 5 ದಿನ ಆಯ್ತು ಸುತ್ತಿಸ್ತಾನೆ ಇದ್ದಾನೆ. ನೆನ್ನೆವರೆಗೂ ದಿನಕ್ಕೆ 200 ರೂಪಾಯಿ ಕೊಡ್ತಾ ಇದೀನಿ ಇವ್ನ್ಗೆ. ಮನೆ ಸಿಗದೆ ದುಡ್ಡು ಕೊಡಲ್ಲ ಅಂತ ಹೇಳ್ಬಿಟ್ಟೆ ನಾನು. ಅಲ್ಲ, ಈ ರೋಡಲ್ಲಿ ನಿಂತು ಜಗಳ ಮಾಡೋದು ಅಷ್ಟು ಚೆನ್ನಾಗಿ ಕಾಣಲ್ಲ. ಜಗಳ ಮಾಡ್ತಿರೋದು ಇವ್ನಿಗೆ ಖಂಡಿತ ನಾನು ಕಾಸು ಕೊಡಲ್ಲ. ದುಡ್ಡು ಕೊಡದೆ ಇಲ್ಲಿಂದ ಅಲ್ಲಾಡಂಗಿಲ್ಲ. ಏನಯ್ಯ ಅದು? ಏನು 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 ಏನಲ್ಲ ಏನು? ಊರು ಗೊತ್ತಿಲ್ದೇ ಇರೋಂತ ಹುಡುಗಿಗೆ ಮೋಸ ಮಾಡೋಣ ಅಂತಿದ್ಯಾ? ನೋಡ್ಕೊಂಡ್ ಮಾತಾಡಿದ್ರೆ ಸರಿ. ನನ್ ಬಗ್ಗೆ ನಿನ್ ಗೊತ್ತಿಲ್ಲ. ಈ ಮಾರಿಯಪ್ಪ ಏನಂತ ಯಾರನ್ನಾದ್ರೂ ಕೇಳ್ ನೋಡು. ಹೋಗೋ ಬಾರೋ ಅಂತ ಏನಾದ್ರು ಅಂದ್ರೆ ಬಾಯಲ್ಲಿ ಅಲ್ಲಿರಲ್ಲ, ಹುಷಾರು. ಇಲ್ಲಿ ನೋಡಿ, ನೀವು ಚಿಂತೆ ಮಾಡ್ಬೇಡಿ, ಇವನ್ನ ನಾನ್ ನೋಡ್ಕೋತೀನಿ. ಮೊದ್ಲು ಮನೆ ಹುಡ್ಕೊಡಪ್ಪ, ಆಮೇಲೆ ತಾನೇ ದುಡ್ಡು. ಹೋಗಯ್ಯ, ನಿನ್ನೆನ್ ಯಾರು ಕರ್ದಿದ್ದಿಲ್ಲಿ? 200 ರೂಪಾಯಿ ಕೊಟ್ರೆ ಹೋಗ್ತಿರ್ತಾನೆ. ಅಯ್ಯೋ ಕೊಡ್ಬೇಡಿ. ನೀನ್ ಹೋಗಮ್ಮ, ಈ ಮಾರಿಯಪ್ಪನ ಜೊತೆನೆ ಆಟನ. ನೋಡಿ, ಇಂಥ ಜನಗಳ ಹತ್ರ ಜಗಳ ಮಾಡಿ ಏನು ಪ್ರಯೋಜನ ಇಲ್ಲ. ಅವ್ರು ಎಂತದಕ್ಕೂ ರೆಡಿ ಆಗಿರ್ತಾರೆ. ಸೊ ವಿ ಮಸ್ಟ್ ಬಿ ಕೇರ್ಫುಲ್. ಅವನ ಕೆನ್ನೆ ಕಿತ್ತು ಹೋಗೋ ಹಾಗೆ ಬಾರ್ಸೋದು ನನ್ಗೇನು ದೊಡ್ಡ ವಿಷಯ ಅಲ್ಲ. ಮತ್ತೆ ಅವನೇ ನಿನ್ನೆಲ್ಲ ದುರಿಸ್ತೀನಿ ಅಂತಿದ್ದ, ಭಯ ಆಗೋಯ್ತು. ಅವ್ನ ಆತರ ಹೇಳಿದ್ನ, ಹಾಗಿದ್ರೆ ಅವನ್ನ ಬಿಡ್ಬಾರ್ದು. ಲೇ ಕಣ್ಣಪ್ಪ, ಬಿಟ್ಟಾಕೋ, ಅವ್ನ್ ಬೇರೆ ಪಂಚಾಯತಿಗೆ ಹೋಗಿರ್ತಾನೆ. ಮತ್ತೆ ಇವ್ರು ನಿನ್ ಜೊತೆ ಕೆಲಸ ಒಂದೇ ಆಫೀಸ್ ಅಲ್ಲ, ಆದ್ರೆ ಒಂದೇ ಬಿಲ್ಡಿಂಗ್. ಹೋದ್ಸಲ ಊರಿಂದ ಬರ್ಬೇಕಾದ್ರೆ ನಾವಿಬ್ರು ಒಂದೇ ಬೋಗಿಲೆ ಟ್ರಾವೆಲ್ ಮಾಡಿದ್ವಿ. ಹೆಸರು ಜ್ಯೋತಿ. ಜ್ಯೋತಿ ಇವ್ರು ನನ್ಗೆ ತುಂಬಾ ಬೇಕಾದವರು, ಮತ್ತೆ ನನ್ಗೆ ಅಣ್ಣ ಇದ್ದ ಹಾಗೆ, ಬಾಲಣ್ಣ. ನೀವಿರೋದಕ್ಕೆ ನಮ್ಮನೆ? ಹೌದು. ಎಷ್ಟು ದಿನಗಳಿಂದ ಅಲಿತಾ ಇದೀನಿ ಗೊತ್ತಾ? ಮುಂಚೆನೆ ನನ್ನ ಹತ್ರ ಹೇಳೋದಲ್ವಾ, ಇವ್ರಿಗೆ ಗೊತ್ತಿಲ್ದೇ ಇರೋಂತ ಮನೆ ಯಾವ್ದಿದೆ ಇಲ್ಲಿ? ಓ, ಆತರ ಎಲ್ಲ ಏನೂ ಇಲ್ಲ. ಈ ಬಿಸಿಲಲ್ಲೇ ನಿಂತ್ಕೊಂಡ್ ಮಾತಾಡೋದು. ಬನ್ನಿ ಆ ಕಡೆ ಹೋಗೋಣ, ಬನ್ನಿ. ಜ್ಯೋತಿ, ಈಗ ನೀವ್ ಎಲ್ಲಿ ಉಳ್ಕೊಂಡಿದ್ದೀರಾ? ಅದನ್ನ ಹೇಳ್ದೇ ಇರೋದೇ ಒಳ್ಳೇದು ಅನ್ಸುತ್ತೆ. ಪಂಜಾಬ್ ವಿಮೆನ್ಸ್ ಹಾಸ್ಟೆಲ್ ವಾರ್ಡನ್ ಅವರ ಆಫೀಸಲ್ಲಿ ಅಲ್ಲಿ 2 ಕಬಡ್ ಮಧ್ಯದಲ್ಲಿ ಇದೀನಿ. ಮೈ ಗಾಡ್. ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡೋ ನನ್ನ ಒಂದು ಕಸಿನ್, ಫಸ್ಟ್ ಅವಳು ಅಲ್ಲೇನೆ ಇದ್ದಿದ್ದು. ಅವಳೇ ಕಾಲ್ ಮಾಡಿ ಹೇಳಿದ್ದು. ಆದ್ರೆ ನಾನು ಹೋಗ್ಬೇಕಾದ್ರೆ ವಾರ್ಡನ್ ಇಲ್ಲ ಅನ್ಬಿಟ್ರು. ತಗೋ. ಏನಿದು? ಆ ಬ್ರೋಕರ್ಗೆ ಮಿಸ್ಟರ್ ರಾಮಾನುಜ. ರಾಮು, ಕೆಲವರು ರಾಮ್ ಅಂತಾರೆ.
ಮಿಸ್ಟರ್ ರಾಮ್, ಅವನಿಗೆ ಕೊಟ್ರಲ್ಲ 200 ರೂಪಾಯಿ. ಹೇ ಏನಿದಲ್ಲ ಬಾಲಣ್ಣ ಇಲ್ಲಿ ನೋಡು, ಇವರು ನನಗೇನೆ ದುಡ್ಡಿನ ಲೆಕ್ಕಾಚಾರ ಹೇಳ್ಕೊಡ್ತಿದ್ದಾರೆ. ಮತ್ತೆ ಹೇಳ್ಕೊಡ್ದೆ ವ್ಯವಹಾರ ಗೊತ್ತು ಅಂದ ತಕ್ಷಣ ನಮ್ಗೇನ್ ಸ್ಟೇಟ್ ಬ್ಯಾಂಕ್ ಅವ್ರು ಬಂದು ದುಡ್ಡು ಕೊಡ್ತಾರ? ಕೊಟ್ಟಿದ್ ಸುಮ್ನೆ ಈಸ್ಕೊಳ. ನೀವ್ ಕೊಡಮ್ಮ. ಆದ್ರೂನು ಈಸ್ಕೊಳ.